ಸಂಜೆ ಟೀ ಟೈಮ್ ಆಯಿತು ಅಂದರೆ ಸಾಕು, ಮನೆಯಲ್ಲಿರೋರೆಲ್ಲ ಏನಾದರೂ ಸ್ನ್ಯಾಕ್ಸ್ ಇದೆಯಾ ಅಂತ ಹುಡ್ಕೋಕೆ ಶುರು ಮಾಡ್ತಾರೆ. ಕಾಫಿ ಅಥವಾ ಟೀ ಜೊತೆಗೆ ಕ್ರಿಸ್ಪಿಯಾಗಿ ಮತ್ತು ಖಾರವಾಗಿ ರುಚಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇದೆಯಾ? ಹಾಗಿದ್ರೆ ಕೇವಲ 10 ನಿಮಿಷದಲ್ಲಿ ರೆಡಿ ಆಗುವಂತಹ ಬೆಳ್ಳುಳ್ಳಿ ಫ್ಲೇವರ್ ಇರುವಂತಹ ಕಡಲೆಪುರಿ ಒಗ್ಗರಣೆ ಅಥವಾ ಖಾರ ಮಂಡಕ್ಕಿ ಅಥವಾ ಕಡಲೆಪುರಿ ಚುರುಮುರಿ ನಿಮಗಾಗಿ. ಮೊದಲು ಕಡಲೆಪುರಿನ ಕ್ಲೀನ್ ಮಾಡಿ ಇಟ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಂದು 2 ಲೀಟ್ರ್ ಆಗುವಷ್ಟು ಕಡಲೆಪುರಿನ ಈ ರೀತಿ ಸಣ್ಣ ಸಣ್ಣ ಹೋಲ್ಸ್ ಇರುತ್ತಲ್ವ, ಆ ಪಾತ್ರೆಗೆ ಸೇರಿಸ್ಕೊಂಡು ಜರಡಿ ಹಿಡ್ಕೊತಾ ಇದ್ದೀನಿ. ಕಡಲೆಪುರಿಯಲ್ಲಿ ತುಂಬ ಡಸ್ಟ್ ಕೂಡ ಇರುತ್ತೆ, ಕಪ್ಪು ಕಪ್ಪು ಮಸಿ ಥರ, ಮತ್ತು ಚಿಕ್ಕ ಚಿಕ್ಕ ಕಲ್ಲುಗಳು ಕೂಡ ಇರುತ್ತೆ. ಅದರಿಂದಾಗಿ ಈ ರೀತಿ ಜರಡಿ ಹಿಡ್ಕೊಂಡ್ರೆ ಅದು ಕೆಳಗಡೆ ಬರುತ್ತೆ ಅಂತ. ನೋಡಿ, ನನಗೂ ಅಷ್ಟೇ, ನೋಡಿ ಎಷ್ಟು ಕಪ್ಪು ಕಪ್ಪು ಒಂಥರ ಮಸಿ ಥರ ಸಿಕ್ಕಿದೆ. ನೀವು ಕೂಡ ಈ ವಿಧಾನದಲ್ಲೇ ಕ್ಲೀನ್ ಮಾಡ್ಕೋಬೋದು, ಅಥವಾ ಕಡಲೆಪುರಿನ ಸ್ವಲ್ಪ ಮೇಲ್ಗಡೆನ ತೆಗೆದು ಒಗ್ಗರಣೆ ಮಾಡಿಕೊಂಡ್ರೆ ಅದು ಕೂಡ ಆಗುತ್ತೆ. ನೋಡಿ, ಫೈನಲಿ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ನಾವು ತಿರ್ಬೋದು ಜಾಸ್ತಿ ಕೆಲಸ ಇರೋದ್ರಿಂದಾಗಿ ಸ್ವಲ್ಪ ಅಗಲವಾಗಿರುವಂಥ ಪಾತ್ರೆ ಇಟ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಎಣ್ಣೆ ಕಾಯ್ತಿದ್ದಾಗೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂದ ತಕ್ಷಣ 1 ಕಪ್ ಆಗುವಷ್ಟು ಕಡಲೆಕಾಯಿ ಬೀಜನ ಹಾಕೋತಾ ಇದ್ದೀನಿ. 3 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಸಮೇತನ ಜಜ್ಜಿ ಸೇರಿಸ್ಕೊತಾ ಇದ್ದೀನಿ. ಚುರುಮುರಿಗೆ ಈ ಥರ ಸಿಪ್ಪೆ ಸಮೇತ ಜಜ್ಜಿ ಸೇರಿಸಿದ್ರೇ ರುಚಿ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಒಂದು ಅರ್ಧ ಕೊಬ್ಬರಿನ ಈ ಥರ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೆ, ಅದು ಕೂಡ ಸೇರಿಸ್ಕೊತಾ ಇದ್ದೀನಿ. ಈ 3 ಪದಾರ್ಥಗಳನ್ನ ಸುಮಾರು ಆಲ್ಮೋಸ್ಟ್ ಒಂದು 3/4 ಭಾಗ ಸ್ವಲ್ಪ ಕೆಂಪುಗಾಗಬೇಕು, ಮತ್ತು ಬೆಳ್ಳುಳ್ಳಿ ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಬೇಕು, ಕಲರ್ ಕೂಡ ಚೇಂಜ್ ಆಗಬೇಕು. ಆ ರೀತಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬಾರ್ದು. ಆದಷ್ಟು ಕಡಿಮೆ ಉರಿನ ಇಟ್ಕೊಂಡು ನೀಟಾಗಿ ತಿರುವಿ ಫುಲ್ ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಕಡಲೆಪುರಿ ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋತಂದರೆ ಹೊರಗಡೆ ಫುಲ್ ಸೀದೋಗ್ಬಿಡುತ್ತೆ, ಒಳಗಡೆ ಸಾಫ್ಟಾಗಿ ಚೆನ್ನಾಗಿರೋದಿಲ್ಲ. ಈ ರೀತಿ ಕಂಪ್ಲೀಟಾಗಿ ಇದು ಬ್ರೌನ್ ಕಲರ್ ಟರ್ನ್ ಆದಮೇಲೆ ನಾನಿಲ್ಲಿ ಒಣಮೆಣ್ಸಿಕಾಯನ್ನ ಸೇರಿಸಿದ್ದೀನಿ, ಮತ್ತು ಧಾರಾಳವಾಗಿ ಕರಿಬೇವಿನ ಸೊಪ್ಪನ್ನು ಸೇರಿಸಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹುರಿಗಡಲೆನ ಸೇರಿಸ್ಕೊತಾ ಇದ್ದೀನಿ. ನಾವು ಹಾಕಿರುವಂತಹ ಕರಿಬೇವಿನ ಸೊಪ್ಪು ಫುಲ್ ಕ್ರಿಸ್ಪಿಯಾಗಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ಮೆಣಸಿಕಾಯಿ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಿರುತ್ತೆ, ಮತ್ತು ಹುರಿಗಡಲೆನೂ ಕೂಡ ಬಿಸಿಗೆ ಫುಲ್ ಫ್ರೈ ಆಗಿಬಿಡುತ್ತೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೀವು ಕಡಲೆಪುರಿನಲ್ಲಿ ಉಪ್ಪಿದ್ರೆ ನೋಡ್ಕೊಂಡು ಸೇರಿಸ್ಬೇಕಾಗತ್ತೆ. 1 ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಸೇರಿಸ್ತೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿನ ಸೇರಿಸ್ಕೊಂಡಿದ್ದಾದಮೇಲೆ ಇದನ್ನು ಒಂದು 30 ಸೆಕೆಂಡ್ಸು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ನೀಟಾಗಿ ಆ ಕಡಲೆ ಬೀಜ ಏನಿರುತ್ತೆ ಅದಕ್ಕೆಲ್ಲ ನೀಟಾಗಿ ಹಿಡ್ಕೋಬೇಕು. ಈ ರೀತಿ ಒಂದು 30 ಸೆಕೆಂಡ್ಸು ಕಲರ್ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ನಾವು ಆಲ್ರೆಡಿ ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆಪುರಿ, ಅದನ್ನು ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡಿದ್ದಾದಮೇಲೆ 1 ರಿಂದ 2 ನಿಮಿಷ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಕಡಲೆಪುರಿ ಏನಾದರೂ ಸ್ವಲ್ಪ ಮೆತ್ತಗಾಗಿದ್ದರೆ ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಸೂಪರ್ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ನೋಡಿ, ಈ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು, ಅದರಿಂದ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಒಂದು ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ. ಈ ಕಡಲೆಪುರಿನ ನಾನು ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಈಸಿಯಾಗಿ ಮುರಿದೋಗ್ತಿದೆ ಅಲ್ವಾ, ಸೂಪರ್ ಕ್ರಿಸ್ಪಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ಮಂಡಕ್ಕಿನ ಯಾವ ರೀತಿ ತುಂಬ ರುಚಿಯಾಗಿ ಮಾಡೋದು ಅಂತ. ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ, ಸೂಪರ್ ಕ್ರಿಸ್ಪಿಯಾಗಿ ಬರುತ್ತೆ, ಮತ್ತು ಖಾರವಾಗೂ ಇರುತ್ತೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.